ಹುಬ್ಳಿ ಕಾರ್ಪೊರೇಟರ್ ಪುತ್ರಿ ನೇಹಾ ಮೃತದೇಹ ಇದೀಗ ಮರಣೋತ್ತರ ಪರೀಕ್ಷೆಯ ಬಳಿಕ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡ್ತಾರೆ ಮೃತದೇಹವನ್ನ. ಕಿಮ್ಸ್ ಶವಾಗಾರದಲ್ಲಿದೆ ಸದ್ಯ ನೇಹಾ ಅವರ ಮೃತದೇಹ. ಕಿಮ್ಸ್ನಿಂದ 3 ಕಿಲೋಮೀಟರ್ ಮೃತದೇಹದ ಮೆರವಣಿಗೆಗೆ ಯೋಚನೆ ಇದೆ. ವೀರಶೈವ ಜಂಗಮ ರುದ್ರಭೂಮಿಯಲ್ಲಿ ನೇಹಾ ಅವರ ಅಂತ್ಯಕ್ರಿಯೆಯನ್ನು ಕೊನೆಯದಾಗಿ ನೆರವೇರಿಸಲಾಗುತ್ತೆ. ಇಡೀ ಹುಬ್ಬಳ್ಳಿಯೇ ಬೆಚ್ಚಿ ಬಿದ್ದಿದೆ. ಇದೀಗ ಈ ಹಿನ್ನೆಲೆಯಲ್ಲಿ ಎಬಿವಿಪಿ ಸೇರಿದಂತೆ ಇನ್ನೂ ಹಲವು ಹಿಂದೂಪರ ಸಂಘಟನೆಗಳು ಪ್ರತಿಭಟನೆ ಕೂಡ ಮಾಡೋಕೆ ಮುಂದಾಗ್ತಾ ಇದ್ದಾರೆ. ಕಾರ್ಪೊರೇಟರ್ ಮಗಳೋ ಮತ್ತೊಬ್ರು ಮಗಳೋ ಒಂದು ಹೆಣ್ಣುಮಗಳು ಜೀವ ಹೋಗಿದೆ. ಒಟ್ಟು 9 ಸಲ ಇರಿದು ಕ್ಯಾಂಪಸ್ನಲ್ಲಿ ಎಲ್ಲರ ಎದುರು ಚುಚ್ಚಿ ಕೊಂದು ಹಾಕಿದ್ದಾರೆ. ಮೇಲ್ನೋಟಕ್ಕೆ ಆರೋಪ ಕೇಳಿ ಬರ್ತಾ ಇರುವಂತದ್ದು ಪ್ರೀತಿಯನ್ನ ಆಕೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕೆ ಈ ಕಿರಾತಕ ಆರೋಪಿ ಫಯಾಜ್ ಏನಿದ್ದಾನೆ ದೃಶ್ಯಾವಳಿಯಲ್ಲಿ ಆತನ ಫೋಟೋವನ್ನ ಕೂಡ ನೋಡ್ತಾ ಇದ್ದೀರಿ. ಆತ ತಲ್ವಾರ್ನಿಂದ ಇರಿದು ಕೊಂದು ಹಾಕಿದ್ದಾನೆ. ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಈ ಪ್ರಕರಣದ ಬೆನ್ನಲ್ಲೇ ಹಿಂದೂಪರ ಸಂಘಟನೆಗಳು ಮತ್ತಷ್ಟು ಅಲರ್ಟ್ ಆಗಿದ್ದು ಪ್ರತಿಭಟನೆಗೂ ಕೂಡ ಮುಂದಾಗ್ತಾ ಇದ್ದಾರೆ. ಸದ್ಯ ನೇಹಾ ಅವರ ಮೃತದೇಹ ಕಿಮ್ಸ್ ಶವಾಗಾರದಲ್ಲಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡ್ತಾರೆ. ಮುಂದಿನ ಪ್ರಕ್ರಿಯೆಗಳು ಅನಂತರ ಮೆರವಣಿಗೆ ಕೂಡ ಮಾಡಬೇಕು ಅಂತ ಪ್ಲಾನ್ ಮಾಡಿದಾರಂತೆ. ಬಟ್ ಈ ಒಂದು ಕೊಲೆ ಅದು ಪ್ರತಿಷ್ಠಿತ ಕಾಲೇಜಿನ ಕ್ಯಾಂಪಸ್ಸಿನ ಒಳಗೆ ನೂರಾರು ಜನ ವಿದ್ಯಾರ್ಥಿಗಳು ಓಡಾಡ್ತಾ ಇರೋ ಜಾಗದ ಒಳಗೆ ಈ ರೀತಿಯಾಗಿ ಯಾವುದೇ ಭದ್ರತೆ ಇಲ್ಲದೆ ಭದ್ರತಾ ಲೋಪ ಎದ್ದು ಕಾಣ್ತಾ ಇದೆ. ಇಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಇರ್ಲಿಲ್ವಾ? ಆತನನ್ನ ಒಳಗ್ ಬಿಟ್ಟಿದ್ದು ಹೇಗೆ? ಹೇಳ್ಕೊಳಕ್ಕೆ ಪ್ರತಿಷ್ಠಿತ ಕಾಲೇಜಿನ ಆವರಣದೊಳಗೆ ವಿದ್ಯಾರ್ಥಿಗಳ ಎದುರಿಗೆ ಕೊಚ್ಚಿ ಕೊಂದು ಹಾಕಿದ್ದಾರೆ ಅಂದ್ರೆ ನಿಜಕ್ಕೂ ಭಯಂಕರ. ಎಷ್ಟರ ಮಟ್ಟಿಗೆ ಕಾಲೇಜ್ ಮಕ್ಕಳಿಗೆ ಸೇಫ್? ತಂದೆ ತಾಯಿ ಎಷ್ಟು ಧೈರ್ಯದಿಂದ ಇನ್ ಮುಂದಕ್ಕೆ ಕಾಲೇಜಿಗೆ ಮಕ್ಕಳನ್ನ, ತಮ್ಮ ಹೆಣ್ಣು ಮಕ್ಕಳನ್ನ ಕಳಿಸ್ತಾರೆ ಅನ್ನೋ ಪ್ರಶ್ನೆ, ಆತಂಕ ಸಹಜವಾಗಿ ನಿನ್ನೆಯಿಂದ ಕಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ನಿಜಕ್ಕೂ ಅಕ್ಷರಶಃ ಹುಬ್ಳಿ ನಿನ್ನೆ ಬೆಚ್ಚಿ ಬಿದ್ದಿದೆ, ಅನುಮಾನವೇ ಇಲ್ಲ ಇದರಲ್ಲಿ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಹಿನ್ನೆಲೆ ಏನು? ಆರೋಪಕ್ಕೆ ಈಗ ಮೇಲ್ನೋಟಕ್ಕೆ ಅನುಮಾನ ಕಂಡು ಬರ್ತಾ ಇರೋದು ಏನೋ ಪ್ರೀತಿಯನ್ನ ನಿರಾಕರಿಸಿದ್ರು ಅನ್ನೋ ಕಾರಣಕ್ಕೆ ಅಂತ ಅನುಮಾನಕ್ಕೆ ಅಥವಾ ಒಂದು ಪ್ರಶ್ನೆ ಕಾಡ್ತಾ ಇದೆ. ಕುಟುಂಬಸ್ಥರು ಏನ್ ಹೇಳ್ತಾರೆ? ಪ್ರತಿಭಟನೆ ಮಾಡಕ್ಕೆ ಹಲವು ಹಿಂದೂಪರ ಸಂಘಟನೆಗಳು ಒಗ್ಗಟ್ಟಾಗ್ತಾ ಇದೆ. ಪ್ರತಿಭಟನೆ ಯಾವ ರೂಪದಲ್ಲಿ ಇವತ್ತು ಇರಬಹುದು? ಸಂಪೂರ್ಣ ಡೀಟೇಲ್ಸ್ ಕೊಡ್ತೀನಿ ಅನ್ನೋದಾದ್ರೆ ಸುನಿಲ್. ವಿದ್ಯಾ, ನಿಜಕ್ಕೂ ಕೂಡ ಈ ಒಂದು ಘಟನೆ ಎರಡು ರೀತಿಯಲ್ಲಿ ಹುಬ್ಬಳ್ಳಿ ಜನರನ್ನ ಬೆಚ್ಚಿ ಬೀಳಿಸಿರುವಂತದ್ದು. ಒಂದು, ಸುರಕ್ಷಿತವಾದ ಒಂದು ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ಒಂದು ವ್ಯವಸ್ಥೆ ಇದೆ ಅನ್ನೋದು. ಎರಡನೆಯದು, ಕೇವಲ ಒಂದು ಪ್ರೀತಿಯ ಹೆಸರಿನಲ್ಲಿ ಏನು ಬೇಕಾದರೂ ಮಾಡಿ ನಾನು ದಕ್ಕಿಸ್ಕೊಳ್ಬೋದು ಅನ್ನೋ ಮನಸ್ಥಿತಿಗಳು ನಿರ್ಮಾಣವಾಗಿದೆಯಾ ಅನ್ನೋದು. ಯಾಕಂದರೆ ಒಬ್ಬ ಮಾಜಿ ವಿದ್ಯಾರ್ಥಿಗೋಗಿ ಕೊಲೆ ಮಾಡುವಷ್ಟು ವ್ಯವಸ್ಥೆ ಕಾಲೇಜು ಆಡಳಿತ ಮಂಡಳಿಗಳಲ್ಲಿ, ಅದರಲ್ಲೂ ಹುಬ್ಬಳ್ಳಿ ಕಾಲೇಜುಗಳಲ್ಲಿ ಇದೆಯಾ ಅಂತ ಅನ್ನೋದು ಒಂದು ಅನುಮಾನ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಪ್ರಕರಣಗಳನ್ನು ನಾವು ನೋಡಿದ್ವಿ ಹುಬ್ಬಳ್ಳಿಯಲ್ಲಿ. ಸೊ ಇದು ಒಂದು ಅದಕ್ಕೆ ಉದಾಹರಣೆ. ಇನ್ನು ನೀವು ಹೇಳಿದಂತೆ ಈಗ ಹಲವಾರು ಆಯಾಮಗಳಲ್ಲಿ ಪೊಲೀಸರು ಪ್ರಕರಣವನ್ನು ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಮೊದಲನೇ ಪ್ರಾಥಮಿಕವಾಗಿ ಎರಡು ರೀತಿಯಲ್ಲಿ ನಾವು ನೋಡೋದಾದರೆ, ಒಂದು ಕುಟುಂಬಸ್ಥರು ಹೇಳೋ ಪ್ರಕಾರ ಮಗಳಿಗೂ ಅಂದರೆ ಈ ಕೊಲೆಯಾದ ನೇಹಳಿಗೂ ಮತ್ತು ಕೊಲೆ ಮಾಡಿದಂಥ ಫಯಾಜಿನಿಗೂ ಯಾವುದೇ ರೀತಿ ಸಂಬಂಧ ಇರಲಿಲ್ಲ. ಅವರಿಬ್ಬರು BCA ಕ್ಲಾಸ್ಮೇಟ್ ಆಗಿದ್ದರು. BCA ಇಂದಲೂ ಕೂಡ ಅವರಿಗೆ ಪರಿಚಯ ಇತ್ತು. ಆದರೆ ಪ್ರೀತಿ ಮಾಡುವಂಥ ನೇಹಾಳಿಗೆ ಫಯಾಜ್ ಬೆನ್ನು ಬಿದ್ದಿದ್ದ. ಆದರೆ ನೇಹಾಳು ಆ ಪ್ರೀತಿಯನ್ನು ಒಪ್ಪಿರಲಿಲ್ಲ, ನಿರಾಕರಣೆ ಮಾಡ್ತಾ ಇದ್ಲು. ಸೊ ಸಹಜವಾಗಿ ಅವಳು ಪಾಸಾಗಿ ಮುಂದಕ್ಕೆ ಬಂದಳು, ಇವನು ಫೇಲ್ ಆದ. ಸೊ ಮಾಜಿ ವಿದ್ಯಾರ್ಥಿಯಾಗಿದ್ದ. ಸೊ ಈ ಹಿನ್ನೆಲೆಯಲ್ಲಿ ಆ ಸೇಡನ್ನು ಇಟ್ಕೊಂಡು ಇವತ್ತು ಕೊಲೆ ಮಾಡಿದ್ದೇನೆ ಅನ್ನೋದು ಮನೆಯವರ ಆರೋಪ. ಇನ್ನು ಪೊಲೀಸರು ಹೇಳೋ ಪ್ರಕಾರ ಇವರಿಬ್ಬರಿಗೆ ಪರಿಚಯ ಆಗಿತ್ತು. ಇಬ್ಬರು ಸ್ವಲ್ಪ ಸಹಜವಾಗಿ ಆತ್ಮೀಯತೆಯಿಂದಿದ್ರು. 6 ತಿಂಗಳಿಂದ ನೇಹಾ ಫಯಾಜ್ನನ್ನು ಅವಾಯ್ಡ್ ಮಾಡ್ತಾ ಇದ್ಲು. ವಾಟ್ಸಪ್ಪು, ಆಮೇಲೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ನಲ್ಲಿ ಏನೋ ಬ್ಲಾಕ್ ಮಾಡಿದ್ಲು. ಸೊ ಇದರಿಂದ ರೋಷಿ ಹೋದಂತಹ ಫಯಾಜು ಬಂದು ಕೊಲೆ ಮಾಡಿದ್ದಾನೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರು ಹೇಳುತ್ತಿರುವಂಥದ್ದು. ಈ ಎರಡೂ ಸತ್ಯಾಸತ್ಯತೆಗಳ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಇನ್ನು ಮುಂದುವರಿದ ಭಾಗಕ್ಕೆ ಬರೋದಾದರೆ, ಇವತ್ತು ಹಿಂದೂಪರ ಸಂಘಟನೆಗಳು ಮತ್ತು ABVP ಕಾಲೇಜುಗಳಿಗೆ, ಮಹಾನಗರ ಪಾಲಿಕೆ ವ್ಯಾಪ್ತಿ ಕಾಲೇಜುಗಳಿಗೆ ಬಂದ್ಗೆ ಕರೆ ಕೊಟ್ಟಿದೆ. 10 ಗಂಟೆಯಿಂದ ಸಾಕಷ್ಟು ಪ್ರತಿಭಟನೆಗಳಿದೆ. BVB ಕಾಲೇಜ್ ಎದುರು ಹಿಂದೂ ಜಾಗರಣೆ ವೇದಿಕೆ, ವಿಶ್ವ ಹಿಂದೂ ಪರಿಷತ್ತು ಮತ್ತು ಶ್ರೀರಾಮ್ ಸೇನೆ ಒಂದು ಪ್ರತಿಭಟನೆಯನ್ನು ನಡೆಸಲಿದ್ದಾವೆ. 11 ಗಂಟೆ ಅಥವಾ 1 ಗಂಟೆ ಸುಮಾರಿಗೆ ಮೃತದೇಹದ ಒಂದು ಶವ ಸಂಸ್ಕಾರ ನಡೆಯಲಿದೆ. ವಿದ್ಯಾ.